Good morning, students. Welcome you all for this learning session. In this session, we are going to solve a problem on marginal costing. This is our 50th session in LMS. Myself, Madhusudan K, Assistant Professor of Commerce, GFGC, ಕುದೇರು. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ಸೆಷನ್ನಲ್ಲಿ ನಾವು ಮಾರ್ಜಿನಲ್ ಕಾಸ್ಟಿಂಗ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ನಿಮಗೆ ಅಡ್ವಾನ್ಸ್ಡ್ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್ ಅನ್ನುವಂಥ ತುಂಬ ಇಂಪಾರ್ಟೆಂಟ್ ಚಾಪ್ಟರು. ಆ ಒಂದು ಚಾಪ್ಟರ್ನ ಪ್ರಾಬ್ಲಮ್ಗಳನ್ನ ಈ ಒಂದು ಸೆಷನಲ್ಲಿ ಸಾಲ್ವ್ ಮಾಡೋಣ. From the following information, find out PV ratio, sales, margin of safety. ಮೂರನ್ನ ಕಂಡುಹಿಡಿಬೇಕು. ಮೊದಲನೇದು PV ratio, profit volume ratio. Second one is sales. Next one is margin of safety. Fixed cost is 40,000, profit is 20,000, break even point is 80,000. ಇಷ್ಟು ಇನ್ಫಾರ್ಮೇಷನ್ಗಳನ್ನ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಕಾಸ್ಟ್ ಇನ್ಫಾರ್ಮೇಷನು, ಪ್ರಾಫಿಟ್ ಇನ್ಫಾರ್ಮೇಷನು ಮತ್ತು ಬ್ರೇಕ್ ಇವನ್ ಪಾಯಿಂಟ್ ಇನ್ಫಾರ್ಮೇಷನ್, BEP ಬಗ್ಗೆ ಇನ್ಫಾರ್ಮೇಷನ್ ಇದೆ. ಇಷ್ಟು ಇನ್ಫಾರ್ಮೇಷನಿಂದ ನಾವು PV ರೇಷಿಯೋನ, ಸೇಲ್ಸನ್ನು ಮತ್ತು ಮಾರ್ಜಿನ್ ಆಫ್ ಸೇಫ್ಟಿಯನ್ನು ಕಂಡುಹಿಡಿಬೇಕು. ಒನ್ ಬೈ ಒನ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ PV ರೇಷಿಯೋ. ನಮಗೆ ಗೊತ್ತು, ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಈಸ್ ಕಾಂಟ್ರಿಬ್ಯೂಷನ್ ಅಂತ ಗೊತ್ತು. ಹಾಗೆ ಈ ಕಾಂಟ್ರಿಬ್ಯೂಷನ್ ಅನ್ನುವಂಥದ್ದು ರಿವರ್ಸ್ ಕ್ಯಾಲ್ಕುಲೇಷನ್ ಬಂದಾಗ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಕೂಡ ಆಗುತ್ತೆ. ಫಿಕ್ಸ್ಡ್ ಕಾಸ್ಟು ಮತ್ತು ಪ್ರಾಫಿಟ್ನ ಆ್ಯಡ್ ಮಾಡಿದಾಗ ಕಾಂಟ್ರಿಬ್ಯೂಷನ್ ಆಗುತ್ತೆ. ಹಾಗೆ ಸೇಲ್ಸಿಂದ ವೇರಿಯಬಲ್ ಕಾಸ್ಟ್ನ ಲಿಸ್ಟ್ ಮಾಡಿದಾಗ ಅದು ಕೂಡ ಕಾಂಟ್ರಿಬ್ಯೂಷನ್. ಅದನ್ನು ಈಗೂ ಬರ್ಕೋಬೋದಾ? ಬ್ರೇಕ್ ಇವನ್ ಸೇಲ್ಸ್ ಇಂಟು PV ರೇಷಿಯೋ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಅಲ್ವಾ? ಸೊ ವ್ಯಾಲ್ಯೂ ಆಫ್ ಪ್ರಾಫಿಟ್ ಇಸ್ 0 ಅಟ್ ಬ್ರೇಕ್ ಇವನ್ ಸೇಲ್ಸ್. ನಮಗೆ ಗೊತ್ತು, ಬ್ರೇಕ್ ಇವನ್ ಸೇಲ್ಸ್ ಅಂದರೆ ದರ್ ಈಸ್ ನೋ ಪ್ರಾಫಿಟ್ ನೋ ಲಾಸ್ ಸಿಚುವೇಶನ್ ಅಂತ. ಅಲ್ಲಿ ಯಾವುದೇ ಲಾಭವೂ ಇಲ್ಲ, ಯಾವುದೇ ನಷ್ಟವೂ ಕೂಡ ಆಗಿಲ್ಲ. ಎಷ್ಟು ಸೇಲ್ಸ್ ರೆವಿನ್ಯೂ ಬಂದಿರುತ್ತೋ ಅದು ಕಾಸ್ಟ್ಗೆ ಈಕ್ವಲ್ ಆಗಿರುತ್ತೆ. ಸೊ ನಾವಿಲ್ಲಿ PV ರೇಷಿಯೋ ಕಂಡುಹಿಡ್ಕೋಬೇಕು. PV ರೇಷಿಯೋ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಬ್ರೇಕ್ ಇವನ್ ಸೇಲ್ಸ್. ನಮಗೆ ಗೊತ್ತು ಫಿಕ್ಸ್ಡ್ ಕಾಸ್ಟ್, ನಮ್ಮ ಪ್ರಾಬ್ಲಮಲ್ಲಿ ಮೆನ್ಷನ್ ಮಾಡಿದರೆ ಎಷ್ಟು. ಮೊದಲನೇದಾಗಿ ಫಿಕ್ಸ್ಡ್ ಕಾಸ್ಟ್ ಎಷ್ಟು? 40,000. ಹಾಗೆ ಬ್ರೇಕ್ ಇವನ್ ಸೇಲ್ಸ್ ಎಷ್ಟಿದೆ? 80,000. ಬ್ರೇಕ್ ಇವನ್ ಸೇಲ್ಸ್ 80,000. ಸೊ PV ರೇಷಿಯೋ 40,000 ಡಿವೈಡ್ ಬೈ 80,000 ಇಂಟು 100 ಪರ್ಸೆಂಟೇಜಲ್ಲಿ ಮಾಡಿದಾಗ ನಮಗೆ PV ರೇಷಿಯೋ ಸಿಗುತ್ತೆ. ಎಷ್ಟಪ್ಪ PV ರೇಷಿಯೋ ಅಂದರೆ 50%. ಮೊದಲನೇದು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೆಕೆಂಡ್ ಒನ್ ಸೇಲ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಸೇಲ್ಸನ್ನು? ಸೇಲ್ಸ್ ಇಂಟು PV ರೇಷಿಯೋ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಸೇಲ್ಸ್ ಇಂಟು PV ರೇಷಿಯೋ ಈಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಈ ಒಂದು ನಾವು ಇನ್ಕಮ್ ಸ್ಟೇಟ್ಮೆಂಟ್ನ ನೋಡಿದಾಗ ಸೇಲ್ಸಿಂದ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದಾಗ ನಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಹಾಗೆ ಕಾಂಟ್ರಿಬ್ಯೂಷನಿಂದ ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಿದಾಗ ನಮಗೆ ಪ್ರಾಫಿಟ್ ಸಿಗುತ್ತೆ. ಸೊ ನಮಗಿಲ್ಲಿ ಸೇಲ್ಸ್ ಇಂಟು PV ರೇಷಿಯೋ ಮಾಡಿದಾಗ, ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋ ಮಾಡಿದಾಗ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೇಲ್ಸ್ ಈಕ್ವಲ್ಸ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ PV ರೇಷಿಯೋ. ನಮಗಿವಾಗ ಸೇಲ್ಸ್ ಕಂಡುಹಿಡಿಯಬೇಕು. ಹೇಗೆ ಮಾಡ್ಕೋತಿದ್ದೀವಿ? ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ PV ರೇಷಿಯೋ. ಆ ಈಕ್ವೇಷನನ್ನು ಇಟ್ಕೊಂಡು ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ PV ರೇಷಿಯೋ ಮಾಡ್ತಾಯಿದ್ದೀವಿ. ಎಷ್ಟು ನಮಗೆ ಕಾಂಟ್ರಿಬ್ಯೂಷನು? 40,000 ಪ್ಲಸ್ 20,000. ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಅದನ್ನು ನೋಡಿ. ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಎಷ್ಟು? 40,000. ಅದನ್ನು ಬೇಸಾಗಿ ಇಟ್ಕೊಂಡು ನಾವೇನು ಮಾಡ್ತಾಯಿದ್ದೀವಿ? ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ನಿಮಗೆ ಫಸ್ಟ್ ಒನ್ ನೋಡಿದಾಗ ಸಿಗುತ್ತೆ ನೋಡಿ, ಫಿಕ್ಸ್ಡ್ ಕಾಸ್ಟು ಮತ್ತು ಪ್ರಾಫಿಟ್ ಎರಡನ್ನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ವಿ. ಎರಡನ್ನೂ ಆ್ಯಡ್ ಮಾಡ್ಕೊಂಡಾಗ 40,000 ಪ್ಲಸ್ 20,000 ಅಂದರೆ ಕಾಂಟ್ರಿಬ್ಯೂಷನ್ ಅಂದರೆ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಂತೀವಲ್ಲ, ಅದನ್ನು ಬೇಸಾಗಿ ಇಟ್ಕೊಂಡು 40,000 ಪ್ಲಸ್ 20,000 ಮಾಡ್ಕೊಂಡ್ವಿ, 60,000 ಆಯಿತು. ಹಾಗೆ PV ರೇಷಿಯೋ ನಮಗೆ ಗೊತ್ತು, ಮೊದಲೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಎಷ್ಟಿದೆ? 50% ಇದೆ.
60,000 ಡಿವೈಡ್ ಬೈ 50%, 1,20,000. ನಾವು ಮೊದಲನೇದಾಗಿ ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟ್ ಸೇಲ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟು ಮಾರ್ಜಿನ್ ಆಫ್ ಸೇಫ್ಟಿ. ಏನದು ಮಾರ್ಜಿನ್ ಆಫ್ ಸೇಫ್ಟಿ ಅಂದರೆ ಬಿ ಪಿ ಲೆವೆಲ್ಗಿಂತ, ಬ್ರೇಕ್ ಇವನ್ ಪಾಯಿಂಟ್ ಲೆವೆಲ್ಗಿಂತ ಹೈ ಲೆವೆಲ್ ಇರೋ ಸೇಲ್ಸನ್ನು ಮಾರ್ಜಿನ್ ಆಫ್ ಸೇಫ್ಟಿ ಲೆವೆಲ್ ಆಫ್ ಸೇಲ್ಸ್ ಅಂತ ಕರಿತೀವಿ. ಅಂದರೆ ನಿಮಗೆ ನೋ ಲಾಸ್ ನೋ ಪ್ರಾಫಿಟ್ ಸಿಚುವೇಷನ್ಗಿಂತ ಹೆಚ್ಚಿನದನ್ನು ಮಾರಾಟ ಮಾಡೋದನ್ನು ವಿ ಆರ್ ಇನ್ ಸೇಫ್, ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಕರಿತೀವಿ. ಮಾರ್ಜಿನ್ ಆಫ್ ಸೇಫ್ಟಿಯಲ್ಲಿ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್. ಸೇಲ್ಸ್ ಎಷ್ಟಿದೆ? 1,20,000 ಇದೆ. ನಾವು ಪ್ರೀವಿಯಸ್ಸಲ್ಲಿ ಕಂಡುಹಿಡಿದ್ವಿ ಅಲ್ವಾ. ನೆಕ್ಸ್ಟು ಬ್ರೇಕ್ ಇವನ್ ಪಾಯಿಂಟ್ ಸೇಲ್ಸ್ ಎಷ್ಟು? ಬಿ ಪಿ ಎಷ್ಟಿದೆ? 80,000. ಸೊ 1,20,000ಇಂದ 80,000 ಲೆಸ್ ಮಾಡಿದಾಗ ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟಪ್ಪ ಅಂದರೆ 40,000. ಥ್ಯಾಂಕ್ ಯು ಸ್ಟೂಡೆಂಟ್ಸ್.